ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಏನು ಗೈಸ್, ಒಳಗಡೆ ಅಂತೂ ತುಂಬಾ ಚಳಿ, ಅಪ್ಪ ಹೆವಿ ಕೋಲ್ಡ್ ವೆದರು. ಸುಮ್ಮನೆ ರೊಗ್ಗಿಸ್ಕೊಂಡು ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ನಿಮಗೂ ಹಾಗೆ ಅನಿಸ್ತಿದ್ಯಾ? ಏನು ವೆದರು, ಬನ್ನಿ ತೋರಿಸ್ತೀನಿ ಹೆಂಗಿದೆ ವೆದರ್ ಅಂತ. ಗೈಸ್ ಎಂಥ ವೆದರು, ವಾವ್! ಫುಲ್ಲು ಕೋಲ್ಡು, ಚಿಲ್ಲಾಗಿದೆ ವೆದರು. ಈ ವೆದರಲ್ಲಿ ಯಾರಿಗೆ ತಾನೇ ಎದ್ದೇಳಕ್ಕೆ ಮೂಡ್ ಬರುತ್ತೆ, ಆದರೆ ಎದ್ದೇಳಬೇಕು ಅಲ್ವಾ. ನಾನು 6:30ಗೆ ಎದ್ದು ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿ ಆ್ಯಂಡ್ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ದೆ. ಇಲ್ಲಿ ನೋಡಿ, ಇಲ್ಲೊಬ್ಳು ನಮ್ಮ ಮನೆ ದೊಡ್ಡ ಮಗಳು. ಸೊ ಇವಳು ಇದ್ದಾಳೆ, ಇವತ್ತು ರಜೆ ಹಾಕಿದ್ದಾಳೆ, ಚಳಿ ಅಂತ ರಜೆ ಹಾಕಿದ್ದಾಳೆ. ನೋಡಿ ಗೈಸ್, ಎಂಥ ಸೋಂಬೇರಿ ಅಂತ. ಪಾಪ ನನ್ನ ಮಗಳು ಚಿಕ್ಕವಳು ಸ್ಕೂಲ್ಗೆ ಹೋದ್ಲು ಆ್ಯಂಡ್ ದೆನ್ ಮಧು ಕೂಡ ಆಫೀಸ್ಗೆ ಹೋದರು. ಈಗ ನಮ್ಮದೇ ರಾಜ್ಯಭಾರ. ಈಗೆಲ್ಲ ಕ್ಲೀನಿಂಗ್ ಇದೆ, ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ಡೈಲಿ ಏನು ವರ್ಕೌಟ್ಸ್ಗಳು ಮಾಡ್ತೀನಿ, ಸೊ ಅದನ್ನು ಫಸ್ಟು ನಾನು ಕಂಪ್ಲೀಟ್ ಮಾಡ್ತೀನಿ ಆ್ಯಂಡ್ ದೆನ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಕಿಪ್ಪಿಂಗ್ ಬಂದು 250 ಮಾಡಿದೆ ಆ್ಯಂಡ್ ದೆನ್ ಐನೀಸ್ ಬಂದು 100 ಮಾಡ್ತೀನಿ. ಸೊ ಡೈಲಿ ಇದು ಮ್ಯಾಂಡೇಟ್ರಿ, ಇದು ಮಾಡೇ ಮಾಡ್ತೀನಿ. ಆ್ಯಂಡ್ ದೆನ್ ಸಮ್ ಫ್ಲೋರ್ ಎಕ್ಸಸೈಸ್ ಆಗಿರ್ಬೋದು ಆ್ಯಂಡ್ ಜಂಪಿಂಗ್ ಜಾಕ್ಸು, ಸೊ ಇದೆಲ್ಲ ಮಾಡ್ತೀನಿ. ನಿಮಗೆ ಹೇಳಬೇಕಂದ್ರೆ ಫಸ್ಟು ನಾನು 80 kg ಇದ್ದೆ, ಆಯಿತಾ. ಆ್ಯಂಡ್ ದೆನ್ ಇವಾಗ 76ಗೆ ಬಂದಿದ್ದೀನಿ. ಸೊ 4 kgs ರೆಡ್ಯೂಸ್ ಆಗಿದ್ದೀನಿ. ಆ್ಯಂಡ್ ದೆನ್ ನನ್ನ ಗೋಲ್ ಬಂದು 69 or 70 ಇಷ್ಟರಲ್ಲಿ ಇರಬೇಕು ಅಂತ. ಆ್ಯಂಡ್ ದೆನ್ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ನಂದು ಬ್ರೇಕ್ಫಾಸ್ಟ್ ಬಂದು ಸ್ಕಿಪ್ ಮಾಡ್ತೀನಿ. ನಾನು ಬ್ರೇಕ್ಫಾಸ್ಟ್ ತೊಗೊಳೋದಿಲ್ಲ, ಅದ್ರ ಬದಲು ಸ್ಮೂತೀಸ್ ಮಾಡ್ಕೊತೀನಿ. ಸ್ಮೂತೀಸ್ ಅಂತಂದರೆ ಓಟ್ಸು ಮತ್ತು ಎನಿ ಫ್ರೂಟ್ಸ್, ಯಾವುದಾದ್ರೂ ಒಂದು ಫ್ರೂಟು ಅದನ್ನು ಹಾಕ್ಕೊಂಡು ಆ್ಯಂಡ್ ಶೇಕ್ ಮಾಡ್ಕೊತೀನಿ. ಅದು ಜಸ್ಟ್ ಗ್ರೈಂಡ್ ಮಾಡಿ, ಅದು ಮತ್ತು ಹನಿ ಆ್ಯಂಡ್ ಏನದು ಪೀನಟ್ ಬಟರು, ಸೊ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ನಾನು ತೊಗೋತೀನಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ನಂದು ಸ್ಮೂತಿ ಆ್ಯಂಡ್ ದೆನ್ ಮಧ್ಯಾಹ್ನ ಬಂದು 2 ಚಪಾತಿ ಅಥವಾ ಮುದ್ದೆ ಇದ್ದರೆ ಮುದ್ದೆ ಮಾಡ್ಕೊತೀನಿ. ಸೊ ಮುದ್ದೆ ಅಥವಾ ಚಪಾತಿ. ಆ್ಯಂಡ್ ದೆನ್ ನೈಟ್ ಸ್ಕಿಪ್ಪು. ನೈಟ್ ಅಂತಂದರೆ ನಾನು 6 o'clock ಒಳಗೆ ನಾನು ಡಿನ್ನರ್ನ ತೊಗೋತೀನಿ. ಅಂತಂದರೆ ಏನು ಅಂದರೆ ಜಸ್ಟ್ ಸೌತೆಕಾಯಿ ಅಥವಾ ಕ್ಯಾರೆಟ್ ಇರ್ಬೋದು. ಅದರ್ವೈಸ್ ಮತ್ತು ಓಟ್ಸ್ ಜಾಸ್ತಿನಾರು ಹೊಟ್ಟೆ ಹಸಿವಾದರೆ ಓಟ್ಸ್ನ ತೊಗೊತೀನಿ. ಸೊ ಇದು ನನ್ನ ಮೀಲ್ ಚಾರ್ಟು. ಈ ಥರನೇ ನಾನು ಆಗಲೇ ಆಲ್ಮೋಸ್ಟ್ 1 ಮಂತಿಂದ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಸ್ಟ್ ರಿಸಲ್ಟ್ ಕೂಡ ನನಗೆ ಸಿಗ್ತಿದೆ. ಸೊ ನಾನು ಹೇಳೋದಿಷ್ಟೇ, ಹೆಲ್ತಿ ಆಗಿರಿ ಆ್ಯಂಡ್ ಹೆಲ್ತಿ ವೇನಲ್ಲಿ ಏನು ಎಕ್ಸಸೈಸ್ ಆಗಿರ್ಬೋದು ಆ್ಯಂಡ್ ದೆನ್ ನೀವು ತೊಗೊಳ್ಳೋ ಮೀಲ್ಸ್ ಆಗಿರ್ಬೋದು ಎಲ್ಲ ಹೆಲ್ತಿ ಆಗಿರಲಿ. ಆದಷ್ಟು ಜಂಕ್ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಿ. ಏನಿಲ್ಲ, ದಪ್ಪ ಆಗಬೇಕಂತಂದರೆ ಇವತ್ತು ಚೆನ್ನಾಗಿ ತಿಂದುಬಿಟ್ರೆ ನಾಳೆ ಬೆಳಗ್ಗೆಗೆ ಚೆನ್ನಾಗಿ ಊದ್ಬಿಡ್ಬೋದು. ಬೇಗನೆ ಊದ್ಕೊಂಬಿಡ್ತೀವಿ, ಬಟ್ ಸಣ್ಣ ಆಗೋದಿದೆಯಲ್ಲ, ಅದು ಅದರಿಂದ ಕಷ್ಟ ಟಾಸ್ಕು ಯಾವುದೂ ಇಲ್ಲ. ಸೊ ತಿನ್ಬೇಕಾದ್ರೆ ಆದಷ್ಟು ಮೈಂಡಲ್ಲಿ ಇಲ್ಲ ನಾನು ದಪ್ಪ ಆಗ್ಬಿಡ್ತೀನೇನೋ, ಸೊ ಸ್ವಲ್ಪ ಸಣ್ಣ ಆಗಬೇಕು ಆ್ಯಂಡ್ ನಾನು ಕೇರ್ ಮಾಡ್ಕೋಬೇಕು ನನ್ನ ಬಾಡಿನ ಅಂತ. ಒಂದೇನಂತಂದರೆ, ನೀವು ಮಿರರ್ ಮುಂದೆ ನಿಂತ್ಕೊಂಡಾಗ ನಿಮಗೆ ಅದು ಖುಷಿ ಅನಿಸ್ಬೇಕು, ಸ್ಯಾಟಿಸ್ಫೈ ಆಗಬೇಕು. ಎಸ್, ಐಮ್ ಲುಕಿಂಗ್ ಗುಡ್ ಅಂತ. ಸೊ ನಿಮಗೆ ಸ್ಯಾಟಿಸ್ಫೈ ಫಸ್ಟ್ ಆದರೆ ಆ್ಯಂಡ್ ದೆನ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಅಂತ ಬರುತ್ತೆ ಅಲ್ವಾ. ಸೊ ಜಸ್ಟ್ ಟ್ರೈ. ಆದಷ್ಟು ಹೊರಗಡೆ ಫುಡ್ಗಳನ್ನ ಅವಾಯ್ಡ್ ಮಾಡಿ ಆ್ಯಂಡ್ ದೆನ್ ಆಯಿಲ್ ಕಂಟೆಂಟ್ ಇರೋವಂಥದ್ದು ಫುಡ್ಗಳನ್ನ ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಎಕ್ಸಸೈಸ್ ಯಾವಾಗಲೂ ಅಷ್ಟೇ ಡೈಲಿ ಅದೊಂದು ರೊಟೀನ್ ಇಟ್ಕೊಂಬಿಡಿ. ನಿಮಗೆ ನೀವು ಟೈಮ್ ತೊಗೊಳ್ಳಿ, ಟೈಮ್ ಕೊಡಿ ಆ್ಯಂಡ್ ಎಕ್ಸಸೈಸ್ ಮಾಡಿ. ಯು ಬಿಕಮ್ ವೆರಿ ಹೆಲ್ತಿ ಆ್ಯಂಡ್ ಫಿಟ್. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಕುಡೀರಿ. ಅಟ್ಲೀಸ್ಟ್ ನಿಮ್ಮ 3 ಲೀಟರ್ಸ್ ಆದರೂ ನೀವು ನೀರು ಕುಡಿಲೇಬೇಕು ಡೈಲಿ. ಅದೊಂದು ರೊಟೀನ್ ಮಾಡ್ಕೊಂಬಿಡಿ. ಆ್ಯಂಡ್ ಈಗ ಎಲ್ಲ ಸಿಗುತ್ತೆ, ಏನು 3 ಲೀಟರ್ಸ್ ಬಾಟಲ್ ಆಗಿರ್ಬೋದು. ಸೊ ಅದನ್ನು ತೊಗೊಂಡು ನೀವು ಮಾರ್ಕ್ ಮಾಡ್ಕೊಂಡು, ಇಲ್ಲ ನಾನು ಕಂಪ್ಲೀಟ್ ಮಾಡಲೇಬೇಕು, ಇವತ್ತು ಇಷ್ಟು ಲೀಟರ್ ನಾನು ನೀರು ಕುಡಿಲೇಬೇಕು ಅಂತ ನಿಮ್ಮ ಮೈಂಡಲ್ಲಿ ಇದ್ಬಿಡಲಿ. ಸೊ ನೀವು ಆ ಥರ ನೀರು ಕುಡಿಯೋದ್ರಿಂದ ಏನಾಗುತ್ತೆ,
ಇನ್ನೊಂದೇನು ಗೊತ್ತಾ, ಹೆಣ್ಮಕ್ಳಿಗೆ ಬೆನಿಫಿಟ್ ಹೇಳ್ತೀನಿ ಕೇಳಿ. ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ಪಿಂಪಲ್ಸ್ಗಳನ್ನ ನೀವು ಅವಾಯ್ಡ್ ಮಾಡ್ಬೋದು. ಏನು ಟಾಕ್ಸಿನ್ಸ್ ಇರುತ್ತಲ್ಲ ಅದೆಲ್ಲ ರಿಮೂವ್ ಆಗುತ್ತೆ. ಓಕೆನಾ? ಅಯ್ಯೋ ಯಾರು ವಾಶ್ರೂಮ್ಗೆ ಇದ್ದೋಗ್ತಿರ್ತಾರೆ 10 ಮಿನಿಟ್ಸ್ಗೋ ಅಂತ ಲೇಸಿ ಆಗಬೇಡಿ, ಪರವಾಗಿಲ್ಲ, ಹೋಗಿ ವಾಶ್ರೂಮ್ಗೆ ಹೋದರೂ ಚಿಂತೆ ಇಲ್ಲ. ಆದರೆ ನೀವು 3 ಲೀಟ್ರ್ ನೀರು ಮಾತ್ರ ಕುಡಿಲೇಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ, ಹೆಚ್ಚಿನ ರೀತಿಯಲ್ಲಿ ನೀವು ನೀರು ಕುಡಿಯೋದ್ರಿಂದ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗೋದ್ರಿಂದ ತಪ್ಪಿಸುತ್ತೆ. ಆ್ಯಂಡ್ ನೀವು ಇನ್ನೂ ರೀತಿ ಏನೋ ಹೆಚ್ಚು ನಿಮಗೆ ಹಸಿವಾಗೋದಕ್ಕೆ ನಿಮಗೆ ಫೀಲ್ ಆಗೋಕ್ಕೆ ಬಿಡೋದಿಲ್ಲ. ಇನ್ನೇನು ಹೊಟ್ಟೆ ತುಂಬ ನೀರೇ ಇರುತ್ತಲ್ಲ, ಇನ್ನೆಲ್ಲಿ ನಿಮಗೆ ಫೀಡ್ ಮಾಡಲಿಕ್ಕಾಗುತ್ತೆ ಅಲ್ವಾ? ಸೊ ಅದು ಕೂಡ ಒಂದು ಬೆನಿಫಿಟ್ ಇದೆ. ನೋಡಿ ಗೈಸ್, ತೆಂಗಿನಕಾಯಿ ಎಡ್ಕೊಡಪ್ಪ ಅಂತ ಮಗು ಕೇಳಿದ್ರೆ ಅವ್ರಿಗೆ ನಿಜವಾಗ್ಲೂ ತೆಂಗಿನಕಾಯಿ ಹೊಡೆಯೋದಕ್ಕೆ ಬರೋದಿಲ್ಲ. ಈಗ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಯಿತಾ, ಹುಡುಗಿ ಆಗಿರ್ಬೋದು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೋವಾಗ್ತಾ ಇದೆಯೋ ನನಗೆ ನೋವಾಗ್ತಾ ಇದೆಯೋ ಗೊತ್ತಾಗ್ತಿಲ್ಲ. ಈಗ ಏನಾದ್ರು ಒಳಗಡೆ ಏನಾದ್ರು ಹೋಗಿದ್ಯಾ? ಖಂಡಿತ ಇಲ್ಲ. ಯಾವ ಥರ ಹೊಡಿಯೋದು? ಈಸಿ ಮೆಥಡ್ ಏನಾದ್ರು ಇದೆಯಾ ಗೈಸ್? ಈಗ ಕಾಯಿ ಹೊಡಿಯೋದಕ್ಕೆ ಒಂದು ಏನೋ ಒಂದು ಬರುತ್ತೆ ಅಲ್ವಾ, ನೀವು ಹಾಕ್ಬಿಟ್ಟು ನಿಮಗೆ ಹೇಳಿದ್ರೆ ಓಪನ್ ಆಗಿರುತ್ತಲ್ಲ, ಅದು ತಗೋಬೇಕಷ್ಟೆ. ಇನ್ನೂ 3 ಇದೆ, ಇನ್ನೂ 3 ಇದೆ, ಅದು ನೋಡಿದ್ರೆ ಅಟ್ಲೀಸ್ಟ್ ನೀವು ಒಂದಾದ್ರೂ ಓಪನ್ ಆಗಿಬಿಟ್ರೆ ಬರ್ತಾ ಇದೆ. ನೆಕ್ಸ್ಟ್ ಕಾಯಿ ಗೈಸ್, ಆ ಕಾಯೇ ಚೆನ್ನಾಗಿಲ್ಲ. ಈಗ ಇನ್ನೊಂದು ಕಾಯಿ ತೊಗೊಂಡಿದ್ದೀನಿ, ಇದಾದರೂ ಚೆನ್ನಾಗಿದೆಯಾ ಅಥವಾ ಓಪನ್ ಆಗುತ್ತಾ ನೋಡೋಣ. ಹೆಂಗೆ ಗೈಸ್ ಹೊಡಿಯೋದು? ಕೈಗೆ ಮೇಲೆ ಹಾಕೊಂಡ್ಬಿಟ್ರೆ ಏನು ಕತೆ ನಂದು? ಅಳ್ಳಾಡ್ತಾ ಇಲ್ಲ. ಅಯ್ಯಪ್ಪ, ಖಂಡಿತವಾಗ್ಲೂ ಆಗಲ್ಲ ಇದು ನನ್ನ ಕೈಲಿ. ಹೆಂಗೆ ಹಿಡಿಬೇಕು ಅಂತಲೇ ಗೊತ್ತಿಲ್ಲ ಗೈಸ್ ನನಗೆ. ಇವತ್ತೆಲ್ಲ ಮಾಡ್ತೀನಿ, ನನಗೆ ಗೊತ್ತು. ಒಂದೊಂದು ತೆಂಗಿನಕಾಯಿ 30 ರೂಪಾಯಿ ಇದೆ. ಹೊಡ್ಕೊಡಪ್ಪ ಅಂತ ಅಂದರೆ ನನಗೆ ಟೈಮ್ ಇಲ್ಲ ಅಂತಾರೆ. ಏನು ಹೇಳ್ತೀರಾ? ನಾನಾದರೂ ಟ್ರೈ ಮಾಡೋಣ ಅಂತ ಇವತ್ತು ಕೂತಿದ್ದೀನಿ. ಅಳ್ಳಾಡ್ತಾನೇ ಇಲ್ಲ ಗೈಸ್ ಇದು ಸ್ವಲ್ಪ. ಅಪ್ಪ ನೋಡಿ ಎಷ್ಟು ಬಂತು, ಇಷ್ಟೇ ಓಪನ್ ಆಗಿತ್ತು. ಏನೇದು? ಯವ್ವ, ಅಯ್ಯಪ್ಪ, ಅಚ್ಚು ನೀನು ಟ್ರೈ ಮಾಡ್ತೇನೆ. ಇಲ್ಲ ನೋಡಿ ಗೈಸ್, ಏನಾದರೂ ಸ್ವಲ್ಪನಾದರೂ ಓಪನ್ ಆಗ್ತಿದ್ಯಾ? ಅಯ್ಯಪ್ಪ ರಾಮ, ಪ್ರಾಕ್ಟೀಸ್. ಬಂತು 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 ಸ್ವಲ್ಪ. ಇಷ್ಟು ಓಪನ್ ಮಾಡಿದ್ದೀನಿ, ಕಾಣಿಸ್ತಿದ್ಯಾ? ಇಷ್ಟು ಓಪನ್ ಮಾಡಿದ್ದೀನಿ. ಮಾಡ್ತೀನಿ. ಎಲ್ಲಿಂದ ನೀರು ಬರ್ತಾ ಇದೆ? ಕಾಯಿ ಹೊಡೆದ್ಬಿಟ್ಟ. ನಮ್ಮ ಪಾಡು ಯಾರಿಗೆ ಹೇಳೋಣ? ತೋಟದಲ್ಲೆಲ್ಲ ಕೆಲಸ ಮಾಡ್ತಾರಲ್ವ ಹೆಣ್ಮಕ್ಳು, ಹೆಂಗೆ ಮಾಡ್ಬೋದು ಅಲ್ವಾ? ನಾವು ಇಷ್ಟಕ್ಕೆ ಹೆಂಗೆ ಅಂತೀವಿ. ಅದಕ್ಕೆ ಸರ್ ಗೈಸ್, ಫಾರಮ್ ಕೋಳಿ, ಬಾಯ್ಲರ್ ಕೋಳಿ ಅಂತ. ಫಾರಮ್ ಕೋಳಿಗಳು ಏನು ಪ್ರಯೋಜನ ಇಲ್ಲ ಅಂದರೆ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ. ನೀವು ಬಂತು 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 ಗೈಸ್. ಇದನ್ನು ಸುಲಿದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದು ನಾನು ಮಾಡ್ತಿರೋ ಶಪಥ. ನೋಡಿ ಓಪನ್ ಮಾಡ್ತೀನಿ. ನೋಡಿ ಗೈಸ್, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾಳೆ. ನೋಡೋಣ ಅವಳು ಯಾವ ಥರ ಟಿಪ್ಸ್ ಕೊಡ್ತಾಳೆ ಅಂತ. ಕಾಯಿ ಹೊಡೆಯೋದು ಎಷ್ಟು ಈಸಿ ಇದೆಯಾ? ನಿನಗೆ ಬರುತ್ತಲ್ವಾ? ಹಾಗಾದ್ರೆ ನನಗೊಂದು ಟಿಪ್ಸ್ ಕೊಡು, ಹೆಂಗೆ ಕಾಯಿ ಹೊಡೆಯೋದಂತ. ನಿನಗೇನೆ
ಹಾ ಯೂಟ್ಯೂಬ್ ವಿಡಿಯೋ ಹಾ ತಲೆ ಮೇಲೆ ಕಾಯಿ ಇಡ್ಬೇಕಾ? ಓಕೆ ಹಿಡ್ಕೊಂಡೆ. ಹಾ ಏ ಆ ತೆಂಗಿನಕಾಯಿ ಇಲ್ಲ. ಅಯ್ಯೋ ಕರ್ಮವೇ ಹೋಗತ್ತಾಗೆ. ಎಲ್ಲೋಡ್ದೆ? ಅಲ್ಲ ಕಣೆ ಕಪಿ, ಉಂಡ ಇದು ತೆಂಗಿನಕಾಯಿ, ಇದು ಉಂಡೆ ತೆಂಗಿನಕಾಯಿ ಅದು. ಹಾ ಪವಿ, ಅಯ್ಯೋ ಹೊಡಿಯಕ್ ಟ್ರೈ ಮಾಡ್ತಾ ಇದ್ದೀನಿ, ಒಂದೇ ಒಂದು ಪೀಸುನು ಅಳ್ಳಾಡಿಲ್ಲ. ಇದು ನನ್ ಮಗಂದು ಬಲಿ ಹಿಂಸೆ ಕೊಡ್ತಾ ಇದೆ ಇದು ನನಗೆ. ಹಂಗಂತ್ಯಾ? ಏ ಆಯ್ತಾ ಎಲ್ಲ ಕೊಡಮ್ಮ ಇಲ್ಲಿ. ಏಯ್ ಸುಮ್ಮನಿರ್ಬೇಡ, ಇದ್ರ ಕಣ್ಣೆಲ್ಲಿದೆ ಹೋಗ್ಲಿ. ಚುಟ್ಟಿದ ಇದು ಜುಟ್ಟೆಲ್ಲ, ಜುಟ್ಟಿಲ್ಲ ಇದಕ್ಕೆ, ಬೋಡ ಇದು. ಇದು ಹಾ ಹಾ ಕರೆಕ್ಟ್. ಏಟ್ ಹಾಕ್ದೆ ಬಿದ್ದೋಯ್ತು ಕಣ್ಣು. ಹಂಗ ಈಗ ತಲೆ ಹೊಡಿಬೇಕಾ, ಮೂಗ್ ಹೊಡಿಬೇಕಾ, ಬಾಯಿ ಹೊಡಿಬೇಕಾ? ಏಯ್ ಕರೆಕ್ಟ್ ಪೊಸಿಷನ್ ಅಲ್ಲೇ ಇಟ್ಕೊಂಡಿದೀನಿ ನೀನ್ ಹೇಳ್ದಂಗೆ. ಆದ್ರೆ ಓಪನ್ ಬರ್ತಿಲ್ಲ ಅಲ್ಲಿ. ಏಯ್ ಕೈ ಕಾಲ್ ಕೊಡ್ತೀನಿ. ಇದು ರೈಲ್ಸ್ ಹೊಡೆದಾಕದೆ ಇವತ್ತು. ಹಸಿದಲ್ಲ ಒಣಗೋಗಿತ್ತು ಅಮ್ಮ. ಎಲ್ಲಿ ಬಿಡು, ಟೈಲ್ಸ್ ಹೊಡೆದಾಕದ. ಅಲ್ಲಲ್ಲ ಇವತ್ತು ಟೈಲ್ಸ್ ಒಂದ್ ಗತಿ ಆಗುತ್ತೆ ನನಗ್ ಗೊತ್ತು. ಹಾ 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 ತೆಗಿತಾ ಇದೀನಿ ನೋಡೋಣ ನಿನ್ ಟಿಪ್ಸ್ ವರ್ಕ್ ಆಗತ್ತಾ ಅಂತ. ನಾನು ಅಲ್ಲ ಕಣೆ, ಈಗ ನಾನು ಕಾಯಿ ಸುಲಿತೀನೋ ಇಲ್ವೋ ಅಂತ ನಿನಗೆ ಯೂಟ್ಯೂಬ್ ಅಲ್ಲಿ ಗೊತ್ತಾಗುತ್ತೆ, ನೋಡ್ತಾ ಇರೋ. ನೋಡಿ ಗೈಸ್, ಒಂದು ಪುಕ್ಕ ಕಿತ್ತಾಕಿದ್ದೀನಿ. ಇನ್ನ ಈ ಪುಕ್ಕ ಕಿತ್ತಾಕ್ಬೇಕು. ಸ್ಟ್ರಾಂಗ್ ಇದೆ ಗೈಸ್ ನಾನು. ಕಾಯಿ ಓಪನ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಮನೆ ತುಂಬ ಚೆನ್ನಾಗಿ ಧೂಳಾಯ್ತು. ಬರೋವರೆಗೂ ಬಿಡಲ್ಲ, ಒಂದು ಇದಕ್ಕೆ ತಲೆ ಕೆಡಬೇಕು, ಇಲ್ಲ ನನಗೆ ತಲೆ ಕೆಡಬೇಕು. ಮಾಡ್ತೀನಿ ಗೈಸ್. ವಾವ್ ಬಂತು. ಇಷ್ಟು ಓಪನ್ ಮಾಡಿಬಿಟ್ರೆ ಎಳ್ಕೊಂಡ್ಬಿಡ್ಬೋದು. ತೋಟದಲ್ಲೆಲ್ಲ ಕೆಲಸ ಮಾಡೋರು, ಹಳ್ಳಿ ಕಡೆ ಹೆಣ್ಮಕ್ಳಿಗೆಲ್ಲ ಸಲಾಮ್. ಹ್ಯಾಟ್ಸ್ ಆಫ್ ಗೈಸ್, ಹ್ಯಾಟ್ಸ್ ಆಫ್. ಏನು ಚಿಕನ್ ತಿಂದು, ಏನು ಮಟನ್ ತಿಂದು, ಏನು ಪ್ರಯೋಜನ ಗೈಸ್? ಒಂದು ಕಾಯಿ ಹಿಡಿಯೋಕ್ಕಾಗ್ತಾ ಇಲ್ಲ ನನ್ನ ಕೈಗೆ. ನನಗೆ ನಾನೇ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನನ್ನ ಕಾಲ ಬಂದಿತ್ತು. ನೀವು ಹಿಂಗೆ ಕಷ್ಟಪಡ್ತೀರಾ? ಸ್ಟ್ರಾಂಗ್ ಇರ್ತೀರಾ? ಎಸ್ ಅಂತ ಬಂತು. ನೋಡಿ ಗೈಸ್, ಇನ್ನಿಷ್ಟಿದೆ.
ಇನ್ನಿಷ್ಟು ಮಾಡೋದಕ್ಕೆ ಇನ್ನೆಷ್ಟು ಹೊತ್ತು ಮಾಡ್ತೀನೋ ಗೊತ್ತಿಲ್ಲ. ಓಂ ನಮಃ ಶಿವಾಯ. ಇನ್ನೊಂದೇನು ಗೊತ್ತಾ, ಏನು ಕಾಮಿಡಿ ಗೊತ್ತಾ, ಈಗ ಇದನ್ನೆಲ್ಲ ಕಷ್ಟಪಟ್ಟು ಓದಿದ್ದೀನಿ ಆಯಿತಾ, ಕಾಯಿ ಕೆಟ್ಟೋಗಿರ್ಬೇಕು, ಕಾಯಿಲೆ ಹೊಡಿತೀನಿ ಕ್ಯಾಮ್ರಾ ಬರುತ್ತೆ ಬರುತ್ತೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಹಾಗೆ ಹಾಕ್ತೀನಿ. ಯಾಕಾಗಲ್ಲ, ಈಗ ನಿಲ್ಸ್ಕೊಂಡು ಹೊಡೆಯೋಣ ಅಂದರೆ ಅರ್ಧ ಮೂತಿ ಆಗಿದೆ. ಹೆಂಗೆ ಹೊಡೆಯೋದು ಗೈಸ್? ಅದೆಲ್ಲ ಹೋಗ್ತಾ ಇದೆ ಧೂಳು. ಕಾಲಲ್ಲೇ ಹೊಡೆಯೋದು. ಬಂತು, ಎಷ್ಟಿದೆ ಅಷ್ಟೇ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್. ಇಷ್ಟು ಅಸಹ್ಯವಾಗಿ ಆಡ್ತೀನಿ ಅಂತ ಅನ್ಕೊಂಡ್ರಿ ಗೈಸ್, ಆಡ್ತೀನಿ ಗೊತ್ತಾ. ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್. ಈಗ ನಾನು ಧೂಳು ಮಾಡಿದ್ದೀನಿ ಅಲ್ವಾ, ಯಾರು ಗೊತ್ತಾ ಕಸ ಗುಡಿಸೋದು? ಅವ್ಳಿಗೆ ಹೇಳತ್ತೆ ನಾನು ಕಸ ಗುಡ್ಸೋಕ್ಕೆ, ನನ್ನ ಕೈಲಾಗಲ್ಲ ಗೈಸ್. ಎಷ್ಟು ಬೇರು ಸುರಿಸಿದ್ದೀನಿ ನೋಡಿದ್ರು, ಇಲ್ಲ ಮಾಡ್ಕೊಡ್ತಿದ್ದೀನಿ, ಕಾಯಿ ಹಿಡ್ದಿದ್ದೀನಿ. ಓ ಮೈ ಗಾಡ್, ಡಿಸ್ಕಸ್ಟಿಂಗ್. ಇನ್ನೊಂದೇನು ಗೊತ್ತಾ, ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ, ಎನರ್ಜಿ ಎಲ್ಲ ಲಾಸ್ ಆಗಿಬಿಟ್ಟಿದೆ. ಸುಮ್ಮನೆ ಅಡುಗೆ ಮಾಡ್ಕೊಂಡು ಮಾಡೋಣ ಅಂದರೆ ಈ ನನ್ನ ಮಗಂದು ಓಪನ್ ಆಗ್ತಾಯಿಲ್ಲ. ಅಜ್ಜಿನ ಬಡಿಯ ಬಾ ಬೇಗ. ಗರೀದು ಇದು ಸುಸ್ತಾಗ್ತದೆ, ಬಿದ್ದುಬಿಡ್ತೀನಿ ನನಗೆ ಗೊತ್ತಾಗ್ತಿಲ್ಲ. ಇದೊಂದೇ ಕಾಯಿ ಗೈಸ್, ಮಾತಾಡ ನಾನಂತೂ ಹೊಡಿಯೋಕೆ ಹೋಗಲ್ಲ ಅಂತ. ತೆಂಗಿನಕಾಯಿ ನನ್ನ ಕೈಲಾಗಲ್ಲ, ಏನೋ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ ಅಂತ ಇದೊಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಿದ್ದೀನಿ ಅಷ್ಟೇ. ಆಗಲ್ಲ ಗೈಸ್, ನಮಗೆ ನನ್ನ ಕೈಲಾಗಲ್ಲ. ಏನು ಕಳಿಸಿದ್ದು ಹೋಗ್ತಾ ಇದ್ದೀನಿ. ಆಗ್ತಿದೆ ಈ ಥಂಡಿ ಟೈಮಲ್ಲೂ ಬೇರೋದು ಅಂದರೆ ಸಾಮಾನ್ಯದ ಮಾತ್ರ ಎಷ್ಟು ಕಷ್ಟ ಅಂತ ನೋಡಿ. ಸ್ವಲ್ಪ 5 minutes ರೆಸ್ಟ್ ಮಾಡಿ ಮತ್ತೆ ಸಿ ಗೈಸ್, ಇಷ್ಟು ಓಪನ್ ಆಗಿದೆ. ಅವಳು ಏನಂತ ಹೇಳಿದ್ಲು ಗೊತ್ತಾ, ನಿಲ್ಲಿಸ್ಕೊಂಡು ತಲೆ ಮೇಲೆ ಹೊಡಿ ಅಂತ ಆಯಿತಾ. ಸೊ ನಿಲ್ಲಿಸ್ಬಿಟ್ಟು ತಲೆ ಮೇಲೆ ಹೊಡೆದಿದ್ದೀನಿ, ಅದಕ್ಕೆ ಇಷ್ಟು ಓಪನ್ ಆಗಿದೆ. ಇನ್ನು ನಿಲ್ಲಿಸ್ಬಿಟ್ಟು ಚೆನ್ನಾಗಿ ಹೊಡಿತೀನಿ, ನೋಡೋಣ ಎಷ್ಟು ಓಪನ್ ಆಗುತ್ತೆ ಅಂತ. ಹಸಿ ಕಾಯಿ ಆಗಿದ್ರೆ ಬೇಗ ಓಪನ್ ಆಗ್ಬಿಟ್ಟು, ಇದು ಒಣಗಿರೋ ಕಾಯಿ ಅಲ್ವಾ, ಇಟ್ ಟೇಕ್ಸ್ ಸಮ್ ಟೈಮ್. ಬಂತು 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 ಸಿ ಕಾಣಿಸ್ತಿದೆ ನೋಡಿ ಗೈಸ್, ಇಷ್ಟು ಓಪನ್ ಮಾಡಿದ್ದೀನಿ. ಐ ವಿಲ್ ಪ್ಲೀಸ್ ಎಲ್ಲರೂ ಪ್ರೇ ಮಾಡಿ ಆಯಿತಾ, ಓಪನ್ ಆಗಲಿ ಅಂತ. ಇದು ಓಪನ್ ಆಗ್ತಿದೆಯೋ ಬಿಡ್ತಿದೆಯೋ ಗೊತ್ತಿಲ್ಲ, ಮನೆ ಮಾತ್ರ ಫುಲ್ಲು ಧೂಳುಮಯ. ಟ್ರೈ. ಅಚ್ಚು ಅಮ್ಮ ತಾಯಿ, ಸೌಂಡ್ ಕಡಿಮೆ ಮಾಡ್ತೀಯಾ ಪ್ಲೀಸ್? ಅಚ್ಚು ಸೌಂಡ್ ಕಡಿಮೆ ಮಾಡಿ. ಅಲೆಕ್ಸಾ
ಡಿಕ್ರೀಸ್ ನಮ್ಮ ಅಲೆಕ್ಸಂಗೆ ಹೇಳ್ಬಿಟ್ಟು ಕಾಯಿ ಹೊಡ್ಕೊಡ್ತಾಳ ಕೇಳು. ಪಾಪ ನಾವು ಹೇಳ್ದಂಗೆಲ್ಲ ಹಾಗೆ ಹೇಳ್ತಾಳೆ. ಬಟ್ ಒಂಚೂರು ಕೆಲಸ ಮಾಡ್ಕೊಡ್ಲಿ ಅಲ್ವಾ ಗೈಸ್. ಸಿ ಎಷ್ಟು ಓಪನ್ ಆಗಿದೆ. ಈ ಸುರಂಗ ಮಾರ್ಗವನ್ನು ಓಪನ್ ಮಾಡ್ಕೊಂಡು ಯಾಕೆ ಇದಮ್ಮ ಸೌಂಡ್ ಕಡಿಮೆ ಮಾಡು ತಾಯಿ. ಇಷ್ಟೇ ಹಾಕಿರೋದು ಸೌಂಡು. ಸಿ ಬಂತು 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 ಬಂತು. ಯವ್ವ ಯಾರಪ್ಪ ತೆಂಗಿನಕಾಯಿಯನ್ನ ಕಂಡು ಹಿಡಿದ ಮಹಾತ್ಮ ಬರುತ್ತಿಲ್ಲವಲ್ಲ. ಆಂಜನೇಯ ಜಯ ಆಂಜನೇಯ ಅಂದ್ಬಿಟ್ಟು ಓಪನ್ ಮಾಡೋಣ. ಕೆಳಗಡೆ ಮನೆಯವ್ರ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ನಾನು ಮಾಡ್ತಾ ಇರೋ ಕೆಲಸ. ಅಳ್ಳಾಡ್ತಾ ಇಲ್ವಲ್ಲ ಗೈಸ್, ಸ್ವಲ್ಪನಾದ್ರೂ ಅಳ್ಳಾಡ್ಬಾರ್ದಾ? ಬತ್ತು 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 ಬತ್ತು. ನಿಲ್ಸ್ಬಿಟ್ಟು ಹೊಡೆಯೋಣ. ಲೆಗ್ಸ್ ಮಾಡ್ಕೊಂಡ್ಬರೆ ನೋಯ್ತಿದೆ ನನಗೆ, ಆಗ್ತಿಲ್ಲ ಗೈಸ್. ಏನೋ ಒಂದು ಗತಿ ಇದೆ. ಕೆಳಗಡೆ ಮೇಲವ್ರು ಬಂದು ಯಾಕಂಗೆ ಕುಡ್ತಾ ಇದ್ದೀರಾ ನನ್ನ ತಲೆ ಮೇಲೆ ಅಂತ ಬಂದು ಜಗಳ ಮಾಡಿದ್ರೆ ಮಾಡಿಬಿಡ್ತಾರೆ, ಹೇಳೋಕ್ಕಾಗಲ್ಲ. ಐ ಕಾಂಟ್. ನೋಡಿ ಎಷ್ಟು ಓಪನ್ ಮಾಡಿದ್ದೀನಿ. ಓಕೆ ಮಾಡ್ತೀನಿ, ಮಾಡಿಬಿಟ್ಟೆ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀನಿ, ಜಸ್ಟ್ ಸ್ಟೇ ಟ್ಯೂನ್. ಸಿ ಗೈಸ್ ಇಷ್ಟು ಮಾಡಿದ್ದೀನಿ. ಇಷ್ಟು ಕಾಣಿಸ್ತಾ ಇದೆ ಮುಖ. ಇನ್ನು ಸ್ವಲ್ಪ ಮಾಡಬೇಕು. ಕಿತ್ತಿದ್ದು ನಾನು ಅಳ್ಳಾಡ್ಸೋದು. ಓಕೆ ಎಲ್ಲ ಕೆಂಪು ಆಗ್ಬಿಟ್ಟಿದೆ. ತಲೆಯಿಂದ ಬರ್ತದೆ, ಕೆಳಗಡೆ ಬರ್ತದೆ. ಈ ಪೋರ್ಷನ್ ಇದೆಲ್ಲ, ಈ ಪೋರ್ಷನ್ ತುಂಬ ತೆಂಗಿನಕಾಯಿ ಬಾರಪ್ಪ ಬಾರಪ್ಪ. ನಾನು ಎನರ್ಜಿ ವೇಸ್ಟ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆಲ್ಲ ಖಂಡಿತ ಕಷ್ಟ ಆಗುತ್ತೆ. ಎಷ್ಟು ಗಟ್ಟಿ ಇದೆ ಇದು. ಬೇಸ್ ಸ್ಟ್ರಾಂಗ್ ಇದೆ, ಹೆವಿ ಸ್ಟ್ರಾಂಗ್. ಹಚ್ಚಿನ ಬಯ್ಯ ಮುರ್ದಾಕ್ತಿಲ್ಲ ನನಗೆ. ಬಂತು ಕಾಯಿ ಬಂತು.
ಬುಡಾನ ಕಿತ್ತಾಕ್ಬೇಕು. ಮರ್ಯಾದೆಯಾಗಿ ಓಪನ್ ಆಗಿ ಇಲ್ಲ ಹಂಗೆ ಪೆಟ್ಟಿದ್ದಾರೆ. Yes, I know. ಕಾರು ತೆಂಗಿನ ಟೆಸ್ಟದೆ ಇಷ್ಟೇ ಮಾಡ್ತೀನಿ. ಆಪರೇಷನ್ ಸಕ್ಸಸ್. ಆಯಿತು. ಒಡಿಯೋ ರಭಸದಲ್ಲಿ ಜುಟ್ಟು ಸಮೇತ ಕಿತ್ತಾಕ್ಬಿಟ್ಟಿದ್ದೀನಿ ಗೈಸ್. ಮತ್ತೆ ಕೋಪ ಬರಲ್ವಾ? ಇಷ್ಟೊಂದಂಗ ಸತಾಯಿಸಿದೆ, ಅದಕ್ಕೆ ಜುಟ್ಟು ಸಮೇತನೇ ಕಿತ್ತಾಕ್ಬಿಟ್ಟೆ. ಒಬ್ಬರ್ತೀಯಾ ಅಂತ. ಆಪರೇಷನ್ ಸಕ್ಸಸ್. ಇದರಿಂದ ಏನು ಗೊತ್ತಾ, ತಾತ್ಪರ್ಯ ಏನು ಗೊತ್ತಾ? ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ. ಎಷ್ಟು ದಾರಿ. ಇದು ಸಿಂಪಲ್ ಅಂತ ಅನ್ಸ್ಬೋದು, ಬಟ್ ಬೆವರು ಸುರಿಸಿರೋ ನನಗೆ ಗೊತ್ತು ಗೈಸ್ ಎಷ್ಟು ಕಷ್ಟ ಅನಿಸಿ. ಕೆಂಪಾಗ್ಬಿಟ್ಟಿದೆ ಗೈಸ್ ನಂದು ಕೈ. ಅಯ್ಯಯ್ಯೋ ನನ್ನ ಪಾಡು ನೋಡಿ ಗೈಸ್, ಎಷ್ಟು ಗಲೀಜು ಮಾಡ್ಕೊಂಡಿದ್ದೀನಿ. ಧೂಳು 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 ಮಗ ಧೂಳು, ಎಲ್ಲೆಲ್ಲೂ ಧೂಳು. ಅಮ್ಮ ತಾಯಿ ಒಂದ್ ಕಡೆಯಿಂದ ಕಸ ಗುಡ್ಸೆ ತಾಯಿ. ಆಯ್ತು ಅಷ್ಟು ಮಾಡು, ಅಷ್ಟೊತ್ತಿಗೆ ಅಡುಗೆ ಮಾಡ್ತೀನಿ. ಬಾಯಿ ಮುಚ್ಕೊಂಡು ಎಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಬೇಕು ಒಂದು ಕಡೆಯಿಂದ. ನಾನೀಗ ಅಡುಗೆ ಮಾಡ್ತೀನಿ. ನೋಡಿ ಎಷ್ಟು ಕೈ ಕೆಂಪಾಗ್ಬಿಟ್ಟಿದೆ, ಎಷ್ಟು ಬೆವರ್ತಾ ಇದ್ದೀನಿ. ಏನಮ್ಮ ಇದು? ಒಂದು ತೆಂಗಿನಕಾಯಿನ ಹೊಡೆಯೋದಕ್ಕೆ ಹೋಗಿ ಇಷ್ಟು ಮನೆ ಕಸ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಬ್ಬರು ಬರ್ತಾರೆ. ಯಾರು ಗೊತ್ತಾ? ನನ್ನ ಮಗಳು. ಅವಳ ಹತ್ರನೇ ನಾನು ಕ್ಲೀನ್ ಮಾಡಿಸೋದು. ಮತ್ತು ಇಲ್ಲೇ ಎನರ್ಜಿ ಲಾಸ್ ಆಗೋಯ್ತು ನಂದು, ಅದಕ್ಕೆ ನಾನು ಇವತ್ತು ಕಸ ಗುಡಿಸಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಗಾಯ್ಸ್. ಕಟ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಇದಕ್ಕೆ ನಾನು ಖಂಡಿತವಾಗ್ಲೂ ಕೈ ಹಾಕಲ್ಲ. ಇದಕ್ಕೂ ನಾನು ಕೈ ಹಾಕಲ್ಲ. ಇದೊಂದು ಕೈ ಹಾಕಿ ನಾನು ಬೆವರು ಸುರಿಸಿರೋದೇ ಸಾಕು ಗೈಸ್. ಆಪರೇಷನ್ ಸಕ್ಸಸ್. ಯೆಸ್, ಐ ವಾಂಟ್ ದ ಮ್ಯಾಚ್. ಈಗ ಅಡುಗೆ ಮಾಡೋಣ. ಕಾಯಿ ಹೊಡೆದು ಅಲ್ಲೇ ನನ್ನ ಎನರ್ಜಿ ವೇಸ್ಟ್ ಆಗ್ಬಿಡ್ತು ಗೈಸ್. ಹೀರೆಕಾಯಿ ಎರಿಯೋದಕ್ಕೂ ನಮಗೆ ಶಕ್ತಿ ಇಲ್ಲ ಅಂತ ಹೋಗ್ಬಿಟ್ಟಿದೆ. ಹೀರೆಕಾಯಿ ಸಾಂಬಾರು ಮಾಡೋಣ. ಓಕೆ, ನನಗೂ ಹೊಟ್ಟೆ ಹಸಿತಿದಲ್ವಾ, ಅದಕ್ಕೆ ಬೇಗ ಅಡುಗೆ ಮಾಡಿಬಿಡ್ತೀನಿ. ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಸ್ಮೂತಿ ಮಾಡ್ಕೊಂಡು ಕೂತಿದ್ದೆ, ಹೇಳಿದ್ನಲ್ಲ ನಿಮಗೆ. ಸೊ ಇವಾಗ ಹೀರೆಕಾಯಿ ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡ್ಕೊತೀನಿ. ನಾನು ಚಪಾತಿ ಟೇಸ್ಟ್ ರೈಸ್ ಅಷ್ಟೇ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕಾರ್ಬೋಹೈಡ್ರೇಟ್ಸ್ ತೊಗೋಬೇಕು ಗಾಯ್ಸ್. ಕಾರ್ಬ್ಸ್ ಇರಬೇಕು.
ವಿತೌಟ್ ಕಾರ್ಬ್ಸು ನಾವು ನಮ್ಮ ಡೈಲಿ ರೂಟೀನಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಕಾರ್ಬ್ಸ್ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ಎನರ್ಜಿ ಬರುತ್ತೆ. ಮತ್ತೆ ಇನ್ನೂ ಚಿಕ್ಕವಳು ಬರ್ತಾಳೆ, ನಾವು ಬಂದು ಹೊಟ್ಟೆ ಹಸು ಅಂತ ತಿಕ್ಲಿಡಿಸ್ತಾಳೆ ಗೈಸ್. ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆ ಫಸ್ಟು ಅಡುಗೆ ಮಾಡಿಟ್ಬಿಟ್ಟು ನಾನು ಒಂದು ಸ್ವಲ್ಪ ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡ್ಬಿಟ್ರೆ ಸಮಾಧಾನ. ದರ್ಶಿ ಕಾಲ್ ಮಾಡ್ತಾ ಇದ್ದಾನಲ್ಲ. ಗೈಸ್, ಅಡುಗೆ ಆಯಿತು, ಊಟ ಆಯಿತು, ಈಗ ಏನಿದ್ರು ಸ್ಲೀಪಿಂಗ್ ಟೈಮ್. ಸೊ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಇವತ್ತು ಕಾಯೆಲ್ಲ ಸುಲಿದು ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ನಿಜವಾಗ್ಲೂ. ಕೈಯೆಲ್ಲ ನೋವು, ಬೇಡ ನನ್ನ ಕತೆ. ಸರಿ, ಇವತ್ತು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ನ. ಮತ್ತೆ ಫ್ರೀ ಮಾಡಿಕೊಂಡು ಮತ್ತೆ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. Until then, keep watching and keep supporting to my YouTube channel. Take care guys. Love you all. Bye bye.